ವೀಕ್ಷಕರೇ, ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿರುವಂಥ ಪ್ರಸಿದ್ಧ ಪ್ರವಾಸಿ ತಾಣ ಹಾಗೂ ಹಲವಾರು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಇಂಥಲ್ಲಿ ಇವತ್ತು ಈ ಚಾರಿಟೇಬಲ್ ಟ್ರಸ್ಟದ ಬಸಂತ್ ಕುಮಾರ್ ಪಾಟೀಲ್ ಅವರು ಇಲ್ಲಿ ನಾಳೆ ಅಂದರೆ 5ನೇ ತಾರೀಕಿಗೆ 11 ಜೋಡಿಗಳ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ಇವತ್ತು ಅವರು ಪ್ರೆಸ್ ಮೀಟ್ ಕರೆದು ಬಿಟ್ಟು ಎಲ್ಲರಿಗೂ ಕೂಡ, ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ತಿಳಿಸಿದರು. ಏನಪ್ಪ ಸಾಮೂಹಿಕ ವಿವಾಹಗಳು ನಮ್ಮ ಈ ಕ್ಷೇತ್ರದಲ್ಲಿ, ನಮ್ಮ ಈ ಶಿವಗಿರಿಯಲ್ಲಿ ನೆರವೇರುವುದು, ತಾವೆಲ್ಲರೂ ಪ್ರಚಾರ ಕೊಡ್ರಿ ಅಂತ ಹೇಳಿ ಇವತ್ತು ಎಲ್ಲ ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಕೇವಲ ಬಡವರು ಇರ್ತಾರೆ, ಕೆಲವರು ಅವರಿಗೆ ಶಕ್ತಿ ಇಲ್ಲಾರ್ದವರು ಇರ್ತಾರೆ, ಅಂಥವ್ರಿಗೆ ಮದುವೆ ಮಾಡೋಕೆ ತುಂಬ ಕಷ್ಟ ಆಗಿರ್ತದೆ. ಹಿಂದೂ ಸಂಪ್ರದಾಯದ ಮುಖಾಂತರ ಪ್ರತಿಯೊಬ್ಬರು ಕೂಡ ಇಲ್ಲಿ ಭಾಗಿಯಾಗಿ, ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತ ಆ ಥರ ಈ ಥರ ಅಲ್ಲ, ಪ್ರತಿಯೊಬ್ಬರು ಕೂಡ ಸ್ವಾಮಿಗಳ ಮುಖಾಂತರ ಶಾಸ್ತ್ರೋಕ್ತವಾಗಿ ಈ ಮದುವೆ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅಂತ ಹೇಳ್ಕೊಂಡ್ರೆ ಇವತ್ತು ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ಕೂಡ ಹೇಳಿದರು. ಅದೇನಪ್ಪ ಅಂತಂದ್ರೆ, ಇವತ್ತು ಇಲ್ಲೇ ಮದುವೆ ಕಾರ್ಯ ಎಲ್ಲಿ ಜರುಗ್ತದಪ್ಪ ಅಂತಂದ್ರೆ, ಇಲ್ಲೇ ಮಗ್ಲ ಒಂದು ಗಾರ್ಡನ್ ಅದ, ಗಾರ್ಡನ್ ಏರಿಯಾದಾಗ ಒಂದು ಮದುವೆ ಛತ್ರವನ್ನು ಅವರು ರೆಡಿ ಮಾಡ್ಕೊಂಡಾರ. ಇಲ್ಲಿ ಸುಮಾರು ಒಂದು 1000ರಿಂದ 1200 ಜನ ಅಂತೂ ಕುತ್ಕೊಳ್ಳುವಂಥ ವ್ಯವಸ್ಥೆ ಅದ. ಇದೇ ಒಂದು ವೇದಿಕೆ. ಈ ವೇದಿಕೆಯಲ್ಲಿ 11 ಜೋಡಿಗಳನ್ನು ಕೂಡಿಸಿಬಿಟ್ಟು ಮದುವೆ ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಗಣ್ಯರು, ಗುರುಗಳು ಆಗಮಿಸುತ್ತಿದ್ದಾರೆ ಅಂತ ಇವತ್ತು ಹೇಳಿಕೊಟ್ಟಾರ. ಅವ್ರ ಉದ್ದೇಶ ಅಷ್ಟೇ, ಇನ್ನು ಪ್ರತಿ ತಿಂಗಳು ಕೂಡ 25 ಜೋಡಿಗಳು ಬಂದರೆ ನಾವು ಮದುವೆ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಈ ಮುಖಾಂತರ ಹೇಳಿದ್ದಾರೆ. ಮತ್ತು ಈ ಊಟದ ವ್ಯವಸ್ಥೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಅಂದರೆ ಸುಮಾರು ಒಂದು ಜೋಡಿಯಿಂದ ಸುಮಾರು 60ರಿಂದ 70 ಜನ ಬರುವಂಥ ನಿರೀಕ್ಷೆ ಅದ. ಅಷ್ಟು ಜನ ಬಂದರೂ ಕೂಡ ಅವರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ನಮ್ಮ ಈ ಚಾರಿಟೇಬಲ್ ಟ್ರಸ್ಟಿಂದ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ 5ನೇ ತಾರೀಕಿಗೆ ಭಾಗಿಯಾಗಿ ಪ್ರತಿಯೊಬ್ಬರು ಕೂಡ ಈ ಮದುವೆ ಕಾರ್ಯಕ್ರಮದಲ್ಲಿ, ಸಾಮೂಹಿಕ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ಅವ್ರದ್ದು ಅಪೇಕ್ಷೆ ಅದ. ಮೊದಲನೇ ಮದುವೆ ಆಗಿರಬೇಕು ಮತ್ತು ಯಾವುದೇ ಥರ ಅಂತಂದರೆ ಮೊದಲನೇ ಮದುವೆನೇ ಆಗಿರಬೇಕು, ಎರಡನೇ ಮದುವೆ ಅಂತೂ ಇಲ್ಲಿ ಅವಕಾಶ ಇಲ್ಲ. ಮತ್ತು ಬಾಲ್ಯ ವಿವಾಹಕ್ಕೂ ಇಲ್ಲಿ ಅಡೆತಡೆಗಳು ಇರುವುದರಿಂದ ಯಾವುದೇ ಥರ ಬಾಲ್ಯ ವಿವಾಹ ಕೂಡ ಇಲ್ಲಿ ಮಾಡೋಕ್ಕಾಗಲ್ಲ. ಕಾರಣ ಎಲ್ಲರೂ ಯಾರು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೋಬೇಕಂತೀರಿ, ತಮ್ಮಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಏನಪ್ಪ ಹೋಗಿ ಸುಮ್ಮನೆ ತಾಳೆ ಕಟ್ಟಿಸ್ತಾರಪ್ಪ ಅಂತಂದ್ರೆ ಆ ಥರ ಏನಿಲ್ಲ. ಈಗ ಮದುವೆ ಮಾಡಬೇಕಾದ್ರೆ ಯಾವ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅದೆಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ ಬಸಂತ್ ಕುಮಾರ್ ಪಾಟೀಲ್ ಅವರು ಈ ಮೂಲಕ ಹೇಳಿದ್ದಾರೆ. ಎಲ್ಲ ನಮಸ್ಕಾರ. ತಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಶಿವಗಿರಿ ಸಂಸ್ಥೆ ಸುಮಾರು 20 ವರ್ಷದಿಂದ ನಡ್ಕೊಂಡು ಬಂದಿದೆ. ಇವತ್ತು ಉದ್ದೇಶ, ತಮ್ಮನ್ನೆಲ್ಲ ಕರೆದಿದ್ದು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾ ಇದ್ರು. ಆವಾಗ ಒಂದು 7-8 ವರ್ಷ ಹಿಂದೆ ಬಿಜಾಪುರ್ನಲ್ಲಿ ದಾಸೋಹಕ್ಕೆ ಬಹಳ ಪ್ರಸಿದ್ಧವಾಗಿತ್ತು. ಇವತ್ತಿನ ದಿವಸದಲ್ಲಿ ಯಾರೂ ದಾಸೋಹ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅವ್ರ ಮಾತಿನ ಪ್ರಕಾರ ನಾವು ದಾಸೋಹ ಪ್ರಾರಂಭ ಮಾಡಿದ್ದೀವಿ. ನನ್ನ ಉದ್ದೇಶ ಇವತ್ತು ತಮ್ಮನ್ನು ಕರೆದು, ತಾವು ಇಲ್ಲಿ ಊಟ ಮಾಡಿ ಸರ್, ನಾವೇನು ದಾಸೋಹದಲ್ಲಿ ಊಟ ಕೊಡ್ತಾ ಇದ್ದೀವಿ, ತಾವು ಅದನ್ನು ಊಟ ಮಾಡಿ ನಮಗೆ ಕಾಮೆಂಟ್ಸ್ ಕೊಡ್ತೀರಾ ಅಂತ ಹೇಳೋ ಉದ್ದೇಶದಿಂದ ನಾನು ತಮಗೆ ಇವತ್ತು ಕರೆದಿದ್ದೇನೆ. ಮುಖ್ಯವಾಗಿ ಈಗ ನಾವು ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಈ ಸಲ ಸಾಮೂಹಿಕ ಮದುವೆಗಳನ್ನು ಮಾಡೋಕ್ಕೆ ಸುಮಾರು 25 ಮದುವೆಗಳನ್ನು ಮಾಡೋಣ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ದೀವಿ. 25 ಮದುವೆಗಳಾಗ್ತಂತ. ಆದರೆ ಹಲವಾರು ಕಾರಣಗಳಿಂದ 25 ಮದುವೆ ಆಗಲಿಲ್ಲ. 11 ಮದುವೆಗಳು ಬಂದಿದ್ದಾವೆ. 11 ಮದುವೆಗಳನ್ನು ನಾವು 5ನೇ ತಾರೀಕಿನಿಂದ ಮಾಡ್ತಾಯಿದ್ದೀವಿ. ಅವರಿಗೆ ಸಾಧಾರಣವಾಗಿ ತಕ್ಕ ಮಟ್ಟಿಗೆಯಾಗಿ ಒಳ್ಳೆಯ ಇದರಿಂದ ಶಾಸ್ತ್ರೋಕ್ತವಾಗಿ ಎಲ್ಲ ಸ್ವಾಮೀಜಿಯವರು ಕರೆದು ಒಂದು ತಕ್ಕ ಮಟ್ಟಿಗೆ ಒಳ್ಳೆಯ ಮದುವೆಯನ್ನು ಅವರಿಗೆಲ್ಲ ಮಾಡಿಕೊಡ್ತಾ ಇದ್ದೀವಿ. ನಾವು ಈ ಮದುವೆ ಅಲ್ಲದೆ ಈ ಗಿಡಗಳನ್ನು ಹಚ್ತಾ ಇದ್ದೇವೆ. ಸುಮಾರು ಒಂದು 40,000 ಗಿಡಗಳನ್ನು ನಾವು ಶಿವಗಿರಿ ಇದರಿಂದ ಹಚ್ಚಿದ್ದೀವಿ ನಾವು ಇಲ್ಲಿವರೆಗೆ. ಈ ಕರೋನಾದಿಂದ ಒಂದು 6-7 ವರ್ಷ ನಾವು ಗಿಡಗಳನ್ನು ಹಚ್ಚಿರಲಿಲ್ಲ. ಮತ್ತು ಈ ವರ್ಷದಿಂದ ಮತ್ತೆ ಗಿಡಗಳನ್ನು ಹಚ್ಚೋಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಶಿವಗಿರಿಯಿಂದ ಸರ್ಕಾರದವರು ನಮಗೆ ನಮ್ಮ ಕಾರ್ಯಕ್ರಮವನ್ನು ನೋಡಿ ಭಾಳ ಉತ್ತೇಜನ ಕೊಟ್ಟಿದ್ದಾರೆ. ಸರ್ಕಾರದಿಂದ ನಮಗೆ ಸಸ್ಯಗಳನ್ನು ಡೈರೆಕ್ಟಾಗಿ ಕೊಡಿ ಶಿವಗಿರಿ ಅಂತ ಹೇಳಿಬಿಟ್ಟು ಅರಣ್ಯ ಇಲಾಖೆ ಮಿನಿಸ್ಟ್ರು ಅರಣ್ಯ ಇಲಾಖೆಗೆ ಆರ್ಡರ್ ಮಾಡಿದ್ದಾರೆ. ಶಿವಗಿರಿಯವರಿಗೆ 10,000 ಗಿಡಗಳನ್ನು ಪ್ರತಿ ವರ್ಷ ಕೊಡಿ, ಅವರು ನೆಟ್ಟು ನಮಗೆ ಪ್ರೋಗ್ರೆಸ್ ಕೊಡ್ತಾರೆ ಅಂತ ಉದ್ದೇಶ. ಇನ್ನು ಮೂರನೇದು ಏನಾಗಿದೆ ಅಂದರೆ, ರಕ್ತದಾನ ಶಿಬಿರಗಳನ್ನು ನಾವು ಮಾಡ್ತಾಯಿದ್ದೀವಿ ಇಲ್ಲೇ ಬಿಜಾಪುರದಲ್ಲಿ. ಬಹುತೇಕವಾಗಿ ಜನವರಿ ಮೊದಲನೇ ವಾರದಲ್ಲಿ
ಮೊಟ್ಟ ಮೊದಲನೇದಾಗಿ 500 ಬಾಟಲ್ ಬ್ಲಡ್ಡನ್ನು ನಾವು ಶೇಖರಣೆ ಮಾಡಿ ಅದನ್ನು ಬ್ಲಡ್ ಬ್ಯಾಂಕಿಗೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಈ ಒಂದು ಹಲವಾರು ಕಾರ್ಯಕ್ರಮಗಳನ್ನು ತಮ್ಮ ಜೊತೆ ಕರೆದು ಹಂಚಿಕೊಂಡು ಕುಸಲಿಂದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಬಿಜಾಪುರಿನಲ್ಲಿ ಮಾಡ್ತಾಯಿದ್ದೀವಿ ಅಂತ ಹೇಳೋಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀನಿ. ತಮಗೆ ಒಂದು ವೇಳೆ ಸುಸ್ವಾಗತ ಮಾತಾಡ್ತೀನಿ ಮತ್ತು ನೀವು ಬಂದಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸ್ವಲ್ಪ ಮಳೆ ಬಂದಿದ್ದಕ್ಕೋಸ್ಕರ ಸ್ವಲ್ಪ ಇನ್ಸಿಡೆಂಟ್ ಆಗಿದೆ, ಕ್ಷಮೆ ಇರಲಿ. ಈಗ 2 ನಿಮಿಷದಲ್ಲಿ ನಾವು ಬೆಳಗ್ಗೆ ನೋಡಿದ್ದೀವಿ ನಾವು ಅಲ್ಲೇ ಮಾಡೋಣ ಅಂತ. ಇಲ್ಲ, ಇದು ವಾತಾವರಣದಲ್ಲಿ ಹೊರಗಡೆ ಇದು ಇದೆ, ಇದರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ನೇಚರ್ ಪಕ್ಕದಲ್ಲಿ ಮಾಡೋಣ ಅಂತ ಉದ್ದೇಶದಿಂದ ಇಲ್ಲಿ ಮಾಡಿದ್ದೀವಿ. ಸಾಮೂಹಿಕ ವಿವಾಹ ಏನು ಉದ್ದೇಶ ಸರ್? ಯಾಕೆ ಮಾಡ್ತಾ ಇದ್ದೀವಿ? ಬಡವರು ಮದುವೆ ಮಾಡಬೇಕು ಅಂತ ಹೇಳಿ ಎಲ್ಲ ಮಠ ಮಾನ್ಯಗಳು ಮಾಡ್ತಾ ಇದ್ವಿ. ಮಠ ಮಾನ್ಯಗಳು ಮಾಡಿದಾಗ ಅವರು ಹೇಳಿದರು, ನಿಮ್ಮ ಬಿಜಾಪುರದಲ್ಲಿ ಈಗ ಸುಮಾರು ಬಿಜಾಪುರಿನಲ್ಲಿ ಸರ್ ನನಗನ್ಸೋದು 8-10 ವರ್ಷದಿಂದ ಯಾವುದೋ ಸಾಮೂಹಿಕ ಮದುವೆ 25 ಮದುವೆ ಸಕ್ಸಸ್ ಆಗಿದ್ದರೆ ಇಮಿಡಿಯೇಟ್ಲಿ ಜನವರಿ ಫೆಬ್ರವರಿಲಿ 100 ಮದುವೆಗಳನ್ನು ಇಟ್ಕೊಳ್ಳೋಣ ಅಂತ ಹೇಳಿ ನಾವು ಮಾಡಿದ್ದೀವಿ. ಕತ್ನಾಳಿ ಸ್ವಾಮೀಜಿಯವರು ಹೇಳಿದರು ನಮಗೆ, ಇಲ್ಲ ಮೊದಲಿನ ಹಾಗೆ ಜನ ಈ ಸಾಮೂಹಿಕ ಮದುವೆಯಲ್ಲಿ ಬರ್ತಾ ಇಲ್ಲ. ಈಗ ನಾವು 60-70 ಮದುವೆಗಳನ್ನು ಮಾಡಿದವರು 7 ಮದುವೆ ಮಾತ್ರ ಮಾಡಿದ್ದೀವಿ ಈ ಸಲ ಅಂತ ಹೇಳಿದ್ರು. ಹಬ್ಬ ಅದೇನಿಲ್ಲ, ಯಾವ ಅಂದ್ರೆ ಏನು ಇಲ್ಲಾರ್ದೆ ಮಾಡ್ತಾ ಇದೀರಿ. ದೀಪಾವಳಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಇಂಥ ಒಂದು ಕಾರ್ಯಕ್ರಮ ಇದ್ದು ಮಾಡ್ತಾರೆ. ಕತ್ನಾಳಿಗೆ ಮಾಡ್ತಾರೆ, ಅವರು ಜಾತ್ರೆ ಸಮಾಗಿ ಮಾಡ್ತಾರೆ. ನೀವು ಶಿವರಾತ್ರಿ ದಿವಸ ಮಾಡಿದ್ರೆ ಒಂದು ಅರ್ಥ ಇರ್ತೈತಿ. ಈಗ ಏನು ಇಲ್ಲಾರ್ದೆ ಮಾಡ್ತಾ ಇದ್ರಿ. ಅಂದ್ರೆ ದೀಪಾವಳಿ ಹಬ್ಬ ಆದ್ಮೇಲೆ ಹೆಚ್ಚಾಗಿ ಎಲ್ಲ ನವೆಂಬರ್ ಡಿಸೆಂಬರ್ ಅಲ್ಲಿ ಮದುವೆಯಾದ ಇದು ಇರುತ್ತಲ್ಲ, ಮುಹೂರ್ತ ಜಾಸ್ತಿ ಇರೋದರಿಂದ ಇದೇ ಟೈಮ್ ಮಾಡೋದು ಒಳ್ಳೇದಂತ ಅನಿಸ್ತಾ ಇದೆ. ಜಾತ್ರೆಯಲ್ಲಿ ಕೆಲವೊಂದು ಅಮಾವಾಸ್ಯೆ ಬರುತ್ತೆ ಮತ್ತೆ ಇದು ಬರುತ್ತೆ, ಆ ಟೈಮಲ್ಲಿ ಮುಹೂರ್ತ ಇರೋದು ಕಮ್ಮಿ ಇರೋದ್ರಿಂದ ಈ ಒಳ್ಳೆ ನವೆಂಬರ್ ಡಿಸೆಂಬರ್ ಅಲ್ಲಿ ಒಳ್ಳೆ ಮುಹೂರ್ತ ಇರೋದ್ರಿಂದ ಈ ಥರ ನಾವು ಗೌರಿ ಹುಣ್ಣಿಮೆ ದಿವಸ ಇವತ್ತು ಕೃಷ್ಣರಾಜಗೌಡನ ಪರಣ್ಣವರನ್ನು ಕೂಡ ಈ ಸಭೆಗೆ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಹಲವಾರು ಸಾಮಾಜಿಕ ಸೇವೆಯನ್ನು ಮಾಡಿರ್ತಕ್ಕಂಥ ಇವತ್ತು LV ಪಾಟೀಲ್ ಸರ್ ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಟ್ರಸ್ಟಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮತ್ತು ಈ ಒಂದು ಉಸ್ತುವಾರಿ ನೋಡ್ತಕ್ಕಂಥ ಇವತ್ತು ಆರತಿ ಪಾಟೀಲ್ ಮೇಡಮ್ ಅವರನ್ನು ಕೂಡ ಇವತ್ತಿನ ಸಭೆಗೆ ಆಹ್ವಾನಿಸುತ್ತೇವೆ. ಸಮಸ್ತ ಈ ಪಾಟೀಲ್ ಕುಟುಂಬದ ಪರಿವಾರದವರು ಈ ಒಂದು ಯೋಗಿರ್ತಕ್ಕಂಥ ಇವತ್ತು ಕೃಷ್ಣರಾಜಗೌಡನ ಪರಣ್ಣವರನ್ನು ಕೂಡ ಈ ಸಭೆಗೆ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಹಲವಾರು ಸಾಮಾಜಿಕ ಸೇವೆಯನ್ನು ಮಾಡಿರ್ತಕ್ಕಂಥ ಇವತ್ತು LV ಪಾಟೀಲ್ ಸರ್ ಅವರನ್ನು ಕೂಡ ಈ ಸಭೆಗೆ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಟ್ರಸ್ಟಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮತ್ತು ಈ ಒಂದು ಉಸ್ತುವಾರಿ ನೋಡ್ತಕ್ಕಂಥ ಇವತ್ತು ಆರತಿ ಪಾಟೀಲ್ ಮೇಡಮ್ ಅವರನ್ನು ಕೂಡ ಇವತ್ತಿನ ಸಭೆಗೆ ಆಹ್ವಾನಿಸುತ್ತೇವೆ. ಸಮಸ್ತ ಈ ಪಾಟೀಲ್ ಕುಟುಂಬದ ಪರಿವಾರದವರು ಈ ಒಂದು ಯೋಗಿ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ವವಾಗಿರ್ತಕ್ಕಂಥ ಸಾಮಾಜಿಕ ಸೇವೆ, ಆ ಕಾರಣಕ್ಕಾಗಿ ತಾವೆಲ್ಲರೂ ನಮ್ಮ ಕರೆಗೆ ಈ ಜಿಲ್ಲೆಯ ಅಕ್ಷರ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಪತ್ರಕರ್ತರು ಆಗಮಿಸಿದ್ದೀರಿ. ತಮ್ಮೆಲ್ಲರನ್ನು ಕೂಡ ಈ ಪಾಟೀಲ್ ಪರಿವಾರದ ಪರವಾಗಿ ತುಂಬುರದ ಸ್ವಾಗತವನ್ನು ಕೋರುತ್ತಾ, ಈಗ ನಮ್ಮ ಹಲವಾರು ಯೋಜನೆಗಳನ್ನು ಕುರಿತಾಗಿ ಶ್ರೀಯುತ ಬಸವರಾಜ್ ಪಾಟೀಲ್ ಜಿ ಅವರು ಮಾತನಾಡಬೇಕಂತೇಳಿ ಅವರನ್ನು ಮಾಡೋದಾದರೆ ಇದೇ ಹೇಳಿದ್ದೇನೆ ಸರ್, ಮುಖ್ಯವಾಗಿ ಸಾಮೂಹಿಕ ಮದುವೆಗಳನ್ನು, ಅಂದರೆ ಬಡ ಮಕ್ಕಳಿಗೆ ಮದುವೆದು ಬಹಳ ಕಷ್ಟ ಆಗ್ತಾ ಇದೆ, ಸಾಮೂಹಿಕ ಮದುವೆಗಳನ್ನು ಮಾಡ್ರಿ ಅಂತ ಹೇಳಿ ಕೆಲವು ಸ್ವಾಮೀಜಿಯವರು ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ಕೆಲವು ಸ್ವಾಮೀಜಿಯವರು ಹೇಳಿದರು ನಮಗೆ, ನೋಡಿ ನೀವು ಶಿವಗಿರಿ ಒಳ್ಳೆ ದೊಡ್ಡ ಇದನ್ನು ಮಾಡಿದ್ದೀರಿ, ಸಂಸ್ಥೆ ಮಾಡಿದ್ದೀರಿ, ದಯವಿಟ್ಟು ಅಲ್ಲಿ ಬಡ ಮಕ್ಕಳ ಮದುವೆಗಳನ್ನು ಮಾಡ್ರಿ ಅಂತ ಹೇಳಿ ಅದನ್ನು ನಾವು ಸ್ವಾಮೀಜಿಗಳು ಮತ್ತು ಗುರು ಹಿರಿಯರು ಏನು ಒಂದು ಸಜೆಷನ್ ಕೊಟ್ಟಿದ್ದಾರೆ, ಆ ಸಜೆಷನ್ ಪ್ರಕಾರ ಮದುವೆಗಳನ್ನು ಪ್ರಾರಂಭ ಮಾಡಿದ್ದೀವಿ. ನಾವು ಇಲ್ಲೇ ನಿಲ್ಲಿಸೋದಿಲ್ಲ, ಎಷ್ಟು ಮದುವೆಗಳು ಬಂದರೂ ನಾವು ಇದನ್ನು ಒಂದು ದೊಡ್ಡ ಪಬ್ಲಿಸಿಟಿ ನಾವೇನಾದರೂ ಕೊಟ್ಟರೆ ಸುಮಾರು ಎಷ್ಟೇ ಜನ ಬಂದರೂ, ಬಡವರು ಎಷ್ಟೇ ಜನ ಬಂದರೂ ಅವರಿಗೆ ಮದುವೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ನಮ್ಮ ಸಂಸ್ಥೆ ರೆಡಿ ಇದೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ 25, 50, 100ಕ್ಕೆ ನಾವು ರೆಸ್ಟ್ರಿಕ್ಟ್ ಮಾಡಲ್ಲ. ಇವತ್ತು ನಾಳೆ ಬಂದು ಇಲ್ರಿ ನಾವು 200 ಮದುವೆ ಮಾಡ್ತೀರಾ ಅಂತ ಕೇಳಿದರೆ 200 ಮದುವೆಯನ್ನು ನಾವು ಮಾಡ್ತೀವಿ. ಅವ್ರಿಗೇನು ಮದುವೆಯಲ್ಲಿ 2 ಸೀರೆ ಕೊಡ್ತಾ ಇದ್ದೀವಿ, ತಾಳೆ, ಕಾಲುಂಗರ, ಶರ್ಟು, ಲುಂಗಿ, ಬಾಸಿಂಗ, ಅಗತ್ಯ ಸಾಮಗ್ರಿಗಳನ್ನು ಉಚಿತವಾಗಿ ಒದಗಿಸ್ತೀವಿ. ಮದುವೆ ಅಕ್ಷರ ನಂತರ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಗಣ್ಯ ವ್ಯಕ್ತಿಗಳು, ಸ್ವಾಮೀಜಿಯು ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ತೀವಿ. ಪೆಂಡಾಲ್ ಗಿಂಡಲ್ ಎಲ್ಲ ಹಾಕಿಬಿಟ್ಟು ಅವ್ರು ಹೇಗೆ ತಮ್ಮ ಮನೆ ಮುಂದೆ ಮದುವೆ ಮಾಡ್ಕೊಳ್ತಾರೆ, ಅದೇ ರೀತಿಯಿಂದ ನಾವು ಅವ್ರಿಗೆ ಇಲ್ಲೇ ಮದುವೆಗಳನ್ನು ಮಾಡಿಕೊಡ್ತಾ ಇದ್ದೀವಿ.
ಮುಖ್ಯವಾಗಿ ಎರಡನೇದು ಅಂತಂದ್ರೆ ಹೇಳಿ ಸರ್ ಏನ ಪ್ರಚಾರ ಎಷ್ಟು ದಿನದಿಂದ ಮಾಡಿರಿ ಸರ್? ಅಂದ್ರೆ ಕಡಿಮೆ ಬರಕ್ಕೆ ಕಾರಣ ಅಂದ್ರೂ ಪ್ರಚಾರನೂ ಇರಬೇಕಾಗುತ್ತೆ. ಅಥವಾ ನೀವೆಲ್ಲ ಕಾನ್ಫಿಡೆನ್ಸ್ ಕೊಡೋದು ಅಥವಾ ಯಾವ್ದಾದ್ರು ಮಾಡಿದ್ರೆ ಪ್ರಚಾರ ಯಾವ ರೀತಿ ಮಾಡಿ? ಸರ್ ಪ್ರಚಾರ ಹೆಚ್ಚು ಕಡಿಮೆ ಒಂದು 3 ತಿಂಗಳ ಹಿಂದ್ಗಡೆ ಮಾಡಿದೀವಿ. ಒಂದು ಸುಮಾರು 40 ಅಪ್ಲಿಕೇಶನ್ ಬಂದವು ಸರ್ ನಮಗೆ. ಸರಿ ಅಲ್ಲ, 25 ಮದುವೆ ಮಾಡಿದ್ವಿ, 40 ಅಪ್ಲಿಕೇಶನ್ ಬಂದು ಅಲ್ಲ ಸರಿ ಅಂತ ಹೇಳ್ಬಿಟ್ಟು ನಾವು ಮುಂದಗಡೆ ನೀವು ಕರೆಕ್ಟಾಗಿ ಕ್ವಶನ್ ಕೇಳಿದ್ರಿ, ಮುಂದೆ ಪಬ್ಲಿಸಿಟಿ ಮಾಡಕ್ ಹೋಗ್ಲಿಲ್ಲ ನಾವು. ಆ 40ರಲ್ಲಿ ಇದು ಮಾಡಿದಾಗ ಸರ್ ಮರು ಮದುವೆ ಅಂತ ಅಲ್ಲಿ ಇಲ್ಲಿಗೆಲ್ಲ ಅಂತ ಮದುವೆಗಳು ಅಂಡರ್ ಏಜ್ ಅದನ್ನೆಲ್ಲ ಮಾಡಿ ಸರ್ ಈಗ ಬಾಲವಿವಾಹ ಮಾಡಿದರೆ ಎಷ್ಟು ಕಾನೂನು ಕಠಿಣ ಇದೆ ಅಂತ ಗೊತ್ತಿದೆ ಸರ್. ನೇರ, ನಿರ್ಭೀತ, ನಿಷ್ಪಕ್ಷಪಾತ ಸುದ್ದಿಗಳಿಗಾಗಿ ವೀಕ್ಷಿಸಿ ಪಿ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್.